ಅಂಬೇಡ್ಕರ್ ವಿಚಾರದಲ್ಲಿ. ಅದು ಈಗ ಪ್ರಾರಂಭ ಆಗಿದ್ದಲ್ಲ, ನೆಹರು ಕಾಲದಿಂದ ಪ್ರಾರಂಭ ಆಯಿತು. ಆ ನೆಹರು ಕಾಲದ ಈ ಶನಿ ಸಂತಾನಗಳು ಏನಿದೆ, ಅವರು ಏನು ಅವರ ವಂಶ ಆಡಳಿತಕ್ಕಾಗಿ ಇಟ್ಟುಕೊಂಡ ಒಂದು ಪಕ್ಷ ಏನಿದೆ ಕಾಂಗ್ರೆಸ್ ಪಕ್ಷ, ಅದರಿಂದ ಇದು ಪ್ರಾರಂಭ ಆಯಿತು ಈ ಮೋಸ ಅಂತ ಹೇಳೋದು. ಅಂಬೇಡ್ಕರ್ರನ್ನ 2 ಬಾರಿ ಸೋಲಿಸಿದವರು ಯಾರು? ಕಾಂಗ್ರೆಸ್ ಪಕ್ಷ. ಸ್ವಾತಂತ್ರ್ಯದ ನಂತರ ಹೇಳ್ತಾ ಇದ್ದೀನಿ ಇದು ನಾನು. ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾನೂನು ಮಂತ್ರಿ ಆಗಿದ್ದರು. ಆಗ ಯಾವ ಚುನಾವಣೆಯೂ ಇರಲಿಲ್ಲ. ಅದೊಂದು ರಾಷ್ಟ್ರೀಯ ಪಕ್ಷ. ಅದರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಇದ್ದರು, ಅವರು ಜನಸಂಘದವರು. ಆವಾಗ ಹಿಂದೂ ಮಹಾಸಭಾ ಪಕ್ಷ ಇತ್ತು. ಹೀಗೆ ಬಾಬಾ ಸಾಹೇಬರನ್ನ ಅವರು ಅತ್ಯಂತ ಬುದ್ಧಿವಂತ ಮತ್ತು ಭಾರತದ ಸಮಗ್ರ ಚಿಂತನೆ ಇರುವ ವ್ಯಕ್ತಿ, ರಾಷ್ಟ್ರೀಯತೆಯ ವ್ಯಕ್ತಿ, ದೇಶ ನನಗೆ ಮೊದಲು ಅಂತ ಹೇಳುವ ವ್ಯಕ್ತಿ. ಇಂಥ ವ್ಯಕ್ತಿಯನ್ನ ಸಂಸತ್ತಿಗೆ ಬರದಂತೆ ನೋಡಿಕೊಂಡವರು ಯಾರು? ಕಾಂಗ್ರೆಸ್ ಪಕ್ಷ. ಅದರ ನೇತಾರ ಯಾರು? ಜವಾಹರಲಾಲ್ ನೆಹರು. ಯಾವುದವರ ಉದ್ದೇಶ? ಈ ದೇಶವನ್ನ ಈ ಜಾತ್ಯತೀತದ ಹೆಸರಿನಲ್ಲಿ ತನ್ನ ವಂಶಕ್ಕೆ ಮೀಸಲಿಡಬೇಕು. ಯಾವುದೋ ಖಿಲ್ಜಿ, ಗೋರಿ ಇಂಥವ್ರ ಮೊಘಲರೆಲ್ಲ ಇದ್ರಲ್ಲ ವಂಶಾಡಳಿತ, ಅದೇ ವಂಶಾಡಳಿತ ಮುಂದುವರಿಸಬೇಕು, ಅದರ ಮುಂದುವರಿದ ಭಾಗವಾಗಿ ಮಾಡಿಕೊಂಡವರು ಇವರು. ಇದನ್ನ ಅನೇಕರು ಹೇಳ್ತಾ ಇದ್ದಾರೆ. ಇದಕ್ಕಾಗಿ ಏನು ಮಾಡಬೇಕು? ಒಂದು ಮುಸಲ್ಮಾನರ ಓಲೈಕೆ, ಇನ್ನೊಂದು ದಲಿತರನ್ನ ಅಂಬೇಡ್ಕರ್ ಹೆಸರಿನಲ್ಲಿ ಒಂದುಗೂಡಿಸಿ. ಅಂಬೇಡ್ಕರ್ ಒಂದುಗೂಡಿಸಿದ ಯಾಕೆ? ಅವರ ಉದ್ಧಾರಕ್ಕಾಗಿ ಅಲ್ಲ, ಓಟಿಗಾಗಿ. ಈ 2 ಅಂಶಗಳು, ಒಂದು ಮುಸ್ಲಿಮರ ಓಲೈಕೆ ಓಟಿಗಾಗಿ, ದಲಿತರ ಓಲೈಕೆ ಓಟಿಗಾಗಿ. ಈ 2 ಅವರ ಉದ್ಧಾರಕ್ಕಾಗಿ ಅಲ್ಲ, ಈ 2 ವರ್ಗಗಳ ಉದ್ಧಾರಕ್ಕಾಗಿ ಅಲ್ಲ. ಇದು ಕಾಂಗ್ರೆಸ್ ಮಾಡಿದ್ದು. ಇದನ್ನ ಎತ್ತಿ ತೋರಿಸುವುದು. ಅಂಬೇಡ್ಕರ್ ಸ್ವತಃ ಏನು ಬರೆದ್ರು ಅಂತ ಆಗಲೇ ಹೇಳಿದ್ನಲ್ಲ, ಅದಕ್ಕಿಂತಲೂ ಅಂಬೇಡ್ಕರ್ರ ಹೆಂಡತಿ ಡಾಕ್ಟರ್ ಸವಿತಾ ಅಂಬೇಡ್ಕರ್, 2ನೇ ಪತ್ನಿ ಆಕೆ ಒಂದು ಪುಸ್ತಕ ಬರೀತಾರೆ ಅಂಬೇಡ್ಕರ್ ಸತ್ತ ಮೇಲೆ. ಅಂಬೇಡ್ಕರ್ ಸಹವಾಸದಲ್ಲಿ ಅಂತ ಆ ಪುಸ್ತಕದ ಹೆಸರು. ಇಂಗ್ಲಿಷಲ್ಲಿ ಕನ್ನಡಕ್ಕೆ ಅನುವಾದ ಆಗಿದೆ. ಆ ಪುಸ್ತಕದಲ್ಲಿ ಕಾಂಗ್ರೆಸ್ ಪಕ್ಷ ಹೇಗೆ ತನ್ನ ಗಂಡನಿಗೆ ಮೋಸ ಮಾಡ್ತಾ ಬಂದಿದೆ. ಕೊನೆಗೆ ಡಿಪ್ರೆಷನ್ನಲ್ಲಿ ಸತ್ತರು ಅವರು. ಅಂಬೇಡ್ಕರ್ ಅವರಿಗೆ ಶುಗರ್ ಇತ್ತು, ಹಾರ್ಟ್ ಅಟ್ಯಾಕ್ ಆಗಿ ಸತ್ತರು. ಆ ಕೊನೆಯ ದಿನಗಳು ಭಯಾನಕವಾಗಿದ್ದು. ಅಂಬೇಡ್ಕರ್ ಅವರಿಗೆ ಎಷ್ಟು ನೋವು ಕೊಟ್ಟರು ಅಂತ ಹೇಳುವುದರಿಂದಲೇ ಅವರು ಆ ಒಂದು ಘೋರ ಚಿಂತನೆಯಿಂದಲೇ ಅವರು ಸಾವಿಗೀಡಾಗಿದ್ರು. ಅಂದರೆ ಸಾಯುವ ವಯಸ್ಸಿನಲ್ಲಿ ಅಲ್ಲ. ಇನ್ನೊಂದು, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಬ್ಬ ಕಾರ್ಯದರ್ಶಿಯಾಗಿದ್ದಂಥ ನಾನಕ್ ಚಂದ್ ರತ್ತು ಅವರು ಟೈಪ್ ಮಾಡ್ತಾ ಇದ್ರು. ಇವರ ಪುಸ್ತಕಗಳಿಗೆಲ್ಲ ಅವರನ್ನ ಎಲ್ಲ ವಿಷಯ ವಸ್ತುಗಳನ್ನು ಸಂಗ್ರಹಿಸ್ತಾ ಇದ್ರು. ಅತ್ಯಂತ ಆಪ್ತ ಕಾರ್ಯದರ್ಶಿಯಾಗಿದ್ರು ನಾನಕ್ ಚಂದ್ ರತ್ತು. ಅವರ ಮನೆಯಲ್ಲೇ ಇರ್ತಾ ಇದ್ರು. ಇಂಥ ವ್ಯಕ್ತಿ ಅಂಬೇಡ್ಕರ್ ಲಾಸ್ಟ್ ಡೇಸ್ ಆಫ್ ಅಂಬೇಡ್ಕರ್ ಅಂತೇಳಿ, ಅಂಬೇಡ್ಕರ್ ಕೊನೆಯ ದಿನಗಳು ಅಂತ ಒಂದು ಪುಸ್ತಕ ಬರೆದಿದೆ. ಕಣ್ಣೀರು ಬರೆಸ್ತದೆ ಆ ಪುಸ್ತಕದಲ್ಲಿ. ಹೇಗೆ ಅಂಬೇಡ್ಕರ್ ಅವರನ್ನು ನೋಯಿಸಿದ್ರು, ನೆಹರು ಹೇಗೆ ನೋಯಿಸಿದ್ರು, ಅವರ ಚುನಾವಣೆಯಲ್ಲಿ ಹೇಗೆ ಅವರಿಗೆ ಬಿಟ್ರಾಯ್ ಮಾಡಿದರು. ಅಂಥ ಒಬ್ಬ 4 PhDಗಳನ್ನು ಬರೆದ, 10 ಮಾಸ್ಟರ್ ಡಿಗ್ರಿಗಳನ್ನು ಪಡೆದ, ಆಗ ಪ್ರಸಕ್ತ ಭಾರತದ ಅತ್ಯಂತ ಬುದ್ಧಿವಂತ ಎನಿಸಿಕೊಂಡ, RBI ಅನ್ನ ಸ್ಥಾಪನೆಗೆ ಮೂಲ ಕಾರಣನಾದ, ಭಾರತದ ಎಕನಾಮಿಯಾಗಿ ತಿಳಿದುಕೊಂಡಿದ್ದಂಥ, ಭಾರತದ ಕಾರ್ಮಿಕ ವರ್ಗದ ಬಗ್ಗೆ ತಿಳಿದುಕೊಂಡಿದ್ದಂಥ, ಮತ್ತು ಹಣಕಾಸಿನ ವ್ಯವಸ್ಥೆಯನ್ನು ರೂಪಿದ್ದೇಳುವುದರ ಬಗ್ಗೆ ಒಂದು ಥೀಸಿಸ್ ಬರೆದಂಥ ಒಬ್ಬ ಅದ್ಭುತ ಮೇಧಾವಿ ವ್ಯಕ್ತಿಯನ್ನ ಈ ಭಾರತದ ಈ ನೇತಾರರು ಎನಿಸಿಕೊಂಡ ಈ ಸ್ವಾರ್ಥಿಗಳು ಯಾರಿದ್ದಾರೆ, ಕಾಂಗ್ರೆಸ್ ಪಕ್ಷ ಅದರ ನೇತಾರಿಗಳು ಹೇಗೆ ಅಂಬೇಡ್ಕರ್ರನ್ನ ಇಂಚಾಗಿ ಕೊಲ್ತಾ ಬಂದ್ರು. ಇದು ಮರ್ಡರ್. ನಾನು ಹೇಳೋದು, ಅಂಬೇಡ್ಕರ್ ಗಾಂಧಿಯನ್ನ ಗೋಡ್ಸೆ ಮರ್ಡರ್ ಮಾಡಿದ್ರು ಅಂತ ಹೇಳ್ತಾರಲ್ಲ, ಅದೇ ತರದ ಮರ್ಡರ್ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬರನ್ನ ಕೊಲೆ ಮಾಡಿತು.